ನಮಸ್ಕಾರ ವೀಕ್ಷಕರೇ, ರಿಪಬ್ಲಿಕ್ ಡಿಜಿಟಲ್ಗೆ ಸ್ವಾಗತ. ನಾನು ರೂಪಾ ಚಂದ್ರು. ನೋಡಿ, ಯುದ್ಧ 21ನೇ ದಿನಕ್ಕೆ ಕಾಲಿಟ್ಟಿದೆ. ಇರಾನ್ ಮಾತ್ರ ಕೇವಲ ಇಸ್ರೇಲ್ ಹಾಗೆ ಅಮೆರಿಕದ ಜೊತೆ ಮಾತ್ರ ಶತ್ರುತ್ವವನ್ನ ಇಟ್ಕೊಂಡಿಲ್ಲ. ಇರಾನ್ ಸಾಕಷ್ಟು ರಾಷ್ಟ್ರಗಳ ಜೊತೆ ಶತ್ರುತ್ವವನ್ನ ಇಟ್ಕೊಂಡಿದೆ. ಯಾಕಾಗಿ ಶತ್ರುತ್ವವನ್ನ ಇಟ್ಕೊಂಡಿದೆ, ಏನಿರ್ಬೋದು ನಿಖರ ಕಾರಣ ಅನ್ನುವಂಥದ್ದನ್ನ ಒಂದೊಂದೇ ದೇಶದ ವಿಚಾರವಾಗಿ ಕೆಲವೊಂದಿಷ್ಟು ಮಾಹಿತಿಯನ್ನ ಕೇಳ್ತಾ ಹೋಗೋಣ. ಅಮೆರಿಕ, ಇಸ್ರೇಲ್, ಕುವೈತ್, ಸೌದಿ ಅರೇಬಿಯಾ, ಅದರ ಜೊತೆಗೆ UAE ಈ ರಾಷ್ಟ್ರಗಳ ಜೊತೆ ಇರಾನ್ ಒಂದು ರೀತಿ ವೈರತ್ವವನ್ನೇ ಬೆಳೆಸ್ಕೊಂಡಿದೆ. ಮೊದಲನೇದಾಗಿ ಅಮೆರಿಕ ವಿಚಾರವಾಗಿ ಮಾತನಾಡ್ತಾ ಹೋಗೋಣ. ನೋಡಿ, ಇಸ್ರೇಲ್ಗೆ ಅಮೆರಿಕ ದೂರ ಅಂದ್ರೆ ದೂರನೇ ಇದೆ. ಇಸ್ರೇಲ್ಗೂ ಅಮೆರಿಕಾಗೂ 11,500 ಕಿಲೋಮೀಟರ್ಗಳ ಅಂತರ ಇದೆ. ಅಮೆರಿಕ ಇರಾನ್ನಲ್ಲಿರುವಂತಹ ಮೌಲ್ವಿಗಳ ಆಡಳಿತವನ್ನ ಕೊನೆಗೆ ಮಾಡಬೇಕು. ಅದರ ಜೊತೆಗೆ ಅಲ್ಲಿನ ಸರ್ಕಾರ ನಾನು ಏನು ಹೇಳ್ತೀನೋ ಅದನ್ನಷ್ಟೇ ಕೇಳಬೇಕು. ಅಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಮೌಲ್ವಿಗಳ ಮಾತು ನಡಿಬಾರ್ದು. ಅದಾದ ಮೇಲೆ ಅಲ್ಲಿರುವಂತಹ ತೈಲ ಹಾಗೆ ಗ್ಯಾಸನ್ನು ಲೂಟಿ ಮಾಡಬೇಕು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಮೆರಿಕ ಇರಾನ್ ಮೇಲೆ ಅತಿ ದೊಡ್ಡ ಶತ್ರುವಾಗಿ ಕಾಣಿಸ್ಕೊಳ್ತಾ ಇದೆ. ಆದರೆ ಇರಾನ್ ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಜಗ್ತಾ ಇಲ್ಲ. ಬಹಳ ಟಫ್ ಆಗಿ ಫೈಟ್ ನೀಡ್ತಾ ಇದೆ ಇರಾನ್. ಗಮನಿಸಬಹುದು, 900 ಕೋಟಿಯ ಜೆಟ್ ಅನ್ನು ಅವಳು ಬೆಳೆಸಿರುವಂಥದ್ದು. ಸೊ ಎಲ್ಲೊಂದು ಕಡೆ ದೊಡ್ಡ ಹೊಡೆತದ ಮುಖಾಂತರವಾಗಿ ಅಮೆರಿಕಾಗೂ ಕೂಡ ನಡುಕವನ್ನ ಹುಟ್ಟಿಸುವ ರೀತಿಯಲ್ಲಿ ಇರಾನ್ ಯುದ್ಧಕ್ಕೆ ಪ್ರತಿಯುದ್ಧವನ್ನ ತಂತ್ರಗಾರಿಕೆಯನ್ನು ಬಳಸುವ ಮುಖಾಂತರವಾಗಿ ಒಂದು ಹಂತಕ್ಕೆ 21 ದಿನಗಳ ಕಾಲ ಯುದ್ಧ ನಡೆಯೋದಕ್ಕೆ ಸಾಕ್ಷಿಯಾಗಿದೆ ಅಂತ ಹೇಳಬಹುದು. ಇನ್ನ ಎರಡನೇ ದೇಶ ಇಸ್ರೇಲ್. ಪ್ರಮುಖವಾಗಿ ಈ ಯುದ್ಧ ಆರಂಭ ಆಗೋದಕ್ಕೆ ಇಸ್ರೇಲೇ ಕಾರಣ. ನೋಡಿ, ಇಸ್ರೇಲ್ ಯಾವುದೇ ಮುಸ್ಲಿಂ ರಾಷ್ಟ್ರಗಳು ಅಣ್ವಸ್ತ್ರವನ್ನ ಹೊಂದಬಾರದು ಅನ್ನುವಂಥದ್ದು ಇಸ್ರೇಲ್ಗೆ ಇರುವಂತ ಈ ಹಿಂದಿನಿಂದಲೂ ಕೂಡ ಅದನ್ನೇ ಪಾಲಿಸ್ಕೊಂಡು ಬರ್ತಾ ಇರುವಂಥದ್ದು. ಇಂತಹ ಸಂದರ್ಭದಲ್ಲಿ ಇರಾನ್ ಅಣ್ವಸ್ತ್ರವನ್ನ ತಯಾರು ಮಾಡೋದಕ್ಕೆ ಹೊರಟಿರುತ್ತೆ. ಇಂಥ ವಿಚಾರ ಯಾವಾಗ ಇಸ್ರೇಲ್ ಕಿವಿಗೆ ಬಿತ್ತೋ ಅಮೆರಿಕದ ಜೊತೆ ಕೈ ಜೋಡಿಸುತ್ತೆ, ಅಮೆರಿಕವನ್ನ ಕರೆಯುತ್ತೆ. ಅಮೆರಿಕಗೂ ಕೂಡ ಇದೇ ಬೇಕಾಗಿರೋದು, ಯಾಕಂದ್ರೆ ಇರಾನ್ ಶತ್ರು ರಾಷ್ಟ್ರ. ಹಾಗಾಗಿ ಇಸ್ರೇಲ್ ಜೊತೆ ಕೈ ಜೋಡಿಸಿ ಇರಾನ್ ಮೇಲೆ ಯುದ್ಧಕ್ಕೆ ಮುಂದಾಗುತ್ತೆ. ಯಾವುದೇ ಕಾರಣಕ್ಕೂ ಕೂಡ ಅಣ್ವಸ್ತ್ರವನ್ನ ಮುಸ್ಲಿಂ ರಾಷ್ಟ್ರಗಳು ಹೊಂದಬಾರದು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಸ್ರೇಲ್ ಈಗಲೂ ಹಿಂದೆನೂ ಮುಂದೆನೂ ಕೂಡ ಆ ಒಂದು ನೀತಿಯನ್ನ ಪಾಲಿಸ್ಕೊಂಡು ಬರ್ತಾ ಇದೆ. ಇನ್ನು ಸೌದಿ ಅರೇಬಿಯಾ ಕಂಡ್ರೆ ಯಾಕೆ ಇರಾನ್ ಆಗಲ್ಲ ಅನ್ನುವಂಥ ವಿಚಾರ. ಮುಸ್ಲಿಮಲ್ಲಿ ಈ ಶಿಯಾ ಮತ್ತೆ ಸುನ್ನಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಧಾರ್ಮಿಕ ನಂಬಿಕೆಗಳಾಗಿರ್ಬೋದು, ಆಚರಣೆಗಳಾಗಿರ್ಬೋದು, ನಾಯಕತ್ವದ ವಿಚಾರವಾಗಿ ಸಾಕಷ್ಟು ವ್ಯತ್ಯಾಸಗಳಿದೆ. ಹಾಗಾಗಿ ಈ ಶಿಯಾ ಸುನ್ನಿ ಅನ್ನೋ ವಿಚಾರವಾಗಿ ಸುನ್ನಿ ಸಮುದಾಯದ ಅತಿ ಪ್ರಬಲವಾಗಿರುವಂತಹ ರಾಷ್ಟ್ರ ಅಂತ ಅಂದ್ರೆ ಅದು ಸೌದಿ ಅರೇಬಿಯಾ. ಅದ್ರ ಜೊತೆಗೆ ಈ ಮೆಕ್ಕಾ ಆಗಿರ್ಬೋದು, ಇವೆಲ್ಲ ಅಂದ್ರೆ ಮುಸ್ಲಿಂ ಬಾಂಧವರಿಗೆ ಸೇರಿದಂತಹ ಬಹಳ ಧಾರ್ಮಿಕ ನಂಬಿಕೆ ಆಗಿರುವಂತಹ ಮೆಕ್ಕಾ ಹಾಗೆ ಮದೀನಗಳಿರೋದು ಕೂಡ ಸೌದಿ ಅರೇಬಿಯಾದಲ್ಲೇ. ಹಾಗಾಗಿ ಒಂದು ಕಡೆ ಮುಸ್ಲಿಂ ದೇಶಗಳ ನಾಯಕನಂತೆ ಈ ಸೌದಿ ಅರೇಬಿಯಾ ಇದೆ. ಹಾಗಾಗಿ ಜಗತ್ತಿನಲ್ಲೇ ಶಿಯಾ ಅಂತ ಇರುವಂತಹ ದೇಶ ಅಂದ್ರೆ ಅದು ಇರಾನ್ ಅಂತ ಹೇಳ್ಬೋದು. ಅದರ ಜೊತೆಗೆ ಈ ಒಂದು ಸೌದಿಯನ್ನ ಮೀರಿಸಿ ಬೆಳಿಬೇಕು ಅನ್ನುವಂಥದ್ದು ಇರಾನ್ಗೆ ಇರುವಂತಹ ಒಂದು ಆಸೆ ಕೂಡ. ಹಾಗಾಗಿ ಸೌದಿ ಅರೇಬಿಯಾ ಕಂಡ್ರೆ ಇರಾನ್ಗೆ ಆಗೋದಿಲ್ಲ. ಅದ್ರ ಮೇಲೂ ಕೂಡ ದಾಳಿ ಮಾಡ್ತಾ ಇರೋದಕ್ಕೆ ಇದು ಒಂದು ಕಾರಣ ಅಂತ ಹೇಳಬಹುದು. ಯಾಕಂದ್ರೆ ಶಿಯಾ ಹಾಗೆ ಸುನ್ನಿ ಅಂತ ವಿಚಾರ ಬಂತು ಅಂತಂದ್ರೆ ಪ್ರಬಲ ನಾಯಕತ್ವ ಅನ್ನುವಂಥದ್ದು ಇಲ್ಲಿ ಮುನ್ನೆಲೆಗೆ ಬರುತ್ತೆ. ಸೊ ಹಾಗಾಗಿ ಇರಾನ್ ಇಲ್ಲೂ ಕೂಡ ಶತ್ರುತ್ವವನ್ನ ವಹಿಸಿಕೊಂಡಿದೆ. ಇನ್ನ ಮತ್ತೊಂದು ಕಡೆ ಇರಾಕ್ ಜೊತೆ ಆಲ್ರೆಡಿ ಒಂದು ಯುದ್ಧ ಮಾಡಿದ್ದಾಗಿದೆ. ಯಾವಾಗ 1980ರಿಂದ 1988ರವರೆಗೂ ಕೂಡ ಯುದ್ಧ ನಡೆದಿತ್ತು. ಈ ಯುದ್ಧದಲ್ಲಿ ಯಾವಾಗಲೇ ಇರಾಕ್ ರಾಸಾಯನಿಕ ಬಾಂಬ್ಗಳನ್ನು ಬಳಸಿತ್ತು. ಇರಾಕ್ ಹಾಗೆ ಇರಾನ್ ನಡುವೆ ನಡೆದಂತಹ ಯುದ್ಧ ಒಂದಷ್ಟು ಭೀಕರತೆಯಿಂದ ಕೂಡ ಕೂಡಿತ್ತು. ಅಲ್ಲಿರುವಂತಹ ತೈಲದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಯುದ್ಧ ನಡೆದಿತ್ತು. ಅದಾದ ಮೇಲೆ ಕೆಲವೊಂದಿಷ್ಟು ನೆಲೆಗಳನ್ನ ಇರಾಕ್ ಕೂಡ ಕೊಟ್ಟಿದೆ. ಹಾಗಾಗಿ ಅಮೆರಿಕಾಗೆ ನೆಲೆ ಕೊಟ್ಟಂತ ಇರಾಕ್ ಮೇಲೂ ಕೂಡ ಇರಾನ್ ಈ ರೀತಿಯಾಗಿ ಮುಗಿಬಿದ್ದಿರುವಂಥದ್ದು ಕುವೈತ್ ಮೇಲೆ. ಇನ್ನು ಕುವೈತ್ ವಿಚಾರವಾಗಿ ಮಾತನಾಡ್ತಾ ಹೋಗೋಣ. ಈ ತೈಲ ಮಾರಿ ಅಪಾರವಾದಂತಹ ಹಣವನ್ನ ಸಂಪಾದನೆ ಮಾಡ್ತಾ ಇರುವಂಥದ್ದು, ತೈಲ ಮೂಲದಿಂದಲೇ ಅತಿ ಆದಾಯ ಗಳಿಕೆ ಬರ್ತಾ ಇರುವಂಥದ್ದು ಕುವೈತ್ಗೆ. ಅಲ್ಲಿರುವಂತಹ ಕುವೈತ್ನಲ್ಲಿ ಅಲ್ಲೂ ಕೂಡ ಅಮೆರಿಕ ಸೇನೆಗೆ ಜಾಗವನ್ನ ಕೊಟ್ಟಿರುವಂಥದ್ದು. ಹಾಗಾಗಿ ಎಲ್ಲೋ ಒಂದು ಕಡೆ ಕುವೈತ್ ಮೇಲೆ ಇರಾನ್ಗೆ ಈ ಒಂದು ಸಿಟ್ಟು ಇರುವಂಥದ್ದು. ತನ್ನ ಶತ್ರು ರಾಷ್ಟ್ರಕ್ಕೆ ನೆಲೆಯನ್ನ ಕೊಡಲಾಗಿದೆ, ಇದನ್ನ ನಾನು ಸಹಿಸೋದಿಲ್ಲ. ಮುಸ್ಲಿಂ ರಾಷ್ಟ್ರಗಳು ಯಾವತ್ತು ಮುಸ್ಲಿಂ ರಾಷ್ಟ್ರಗಳಿಗೆ ಸಪೋರ್ಟ್ ಅನ್ನ ಮಾಡಬಾರ್ದು
ಮಾಡಬೇಕು, ಯಾವುದೇ ಕಾರಣಕ್ಕೂ ಕೂಡ ಯಹೂದಿಗಳಾಗಿರ್ಬೋದು ಈ ಥರ ವಿಚಾರಗಳಲ್ಲಿ ಸಹಾಯ ಮಾಡಬಾರ್ದು ಅನ್ನುವಂಥದ್ದು ಒಂದು ಇರಾನ್ಗಿರುವಂತಹ ಸಿಟ್ಟು. ಹಾಗಾಗಿ ಕುವೈತ್ನ ಮೇಲೂ ಕೂಡ ಶತ್ರುತ್ವವನ್ನು ಇಟ್ಕೊಂಡಿದೆ. ಇನ್ನು ಕೊನೆಯದಾಗಿ UAE, ಜಗತ್ತಿನ ಅತ್ಯಂತ ಶ್ರೀಮಂತ ರಾಷ್ಟ್ರಗಳ ಪೈಕಿ UAE ಕೂಡ ಒಂದು ರಾಷ್ಟ್ರವಾಗಿರುವಂಥದ್ದು. ಮೊದಲಿಂದಲೂ ಕೂಡ ಇರಾನ್ ಹಾಗೆ ಈ UAE ನಡುವೆ ಸಂಬಂಧ ಅಷ್ಟಕ್ಕಷ್ಟೇ ಇರುವಂಥದ್ದು. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಅಮೆರಿಕ ಸೇನೆಗೆ UAE ಜಾಗ ಕೊಡ್ತು ಅನ್ನೋ ಕಾರಣಕ್ಕೆ ಮತ್ತೊಮ್ಮೆ ಇರಾನ್ UAE ಮೇಲೆ ಕೂಡ ಶತ್ರುತ್ವವನ್ನು ಇಟ್ಕೊಂಡಿದೆ. ಸೊ ಎಲ್ಲೋ ಒಂದು ಕಡೆ ದುಬೈ ಸೇರಿದಂತೆ ವಿವಿಧ ಕಡೆ ಬಾಂಬ್ ದಾಳಿಯನ್ನ ಮಾಡ್ತಾ ಇರುವಂಥದ್ದು ಇದೇ ವಿಚಾರಕ್ಕೆ. ಸೊ ಇಲ್ಲಿ ಗಮನಿಸಬೇಕಾಗಿರುವಂಥ ಅಂಶ ಏನಪ್ಪಾ ಅಂತಂದ್ರೆ, ಇರಾನ್ ಇಲ್ಲಿ ಶತ್ರುತ್ವವನ್ನ ಇಟ್ಕೊಳ್ತಾ ಇರುವಂಥದ್ದು ಕೇವಲ ಒಂದು ಧಾರ್ಮಿಕತೆಯ ವಿಚಾರವಾಗಿ, ಅದರ ಜೊತೆಗೆ ಅಮೆರಿಕಕ್ಕೆ ನೆಲೆ ಅಂದ್ರೆ ಅಮೆರಿಕ ಸೇನೆಗೆ ನೆಲೆಯನ್ನ ಕೊಟ್ಟಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಾನು ಮುಸ್ಲಿಂ ಧರ್ಮದ ಅತಿ ದೊಡ್ಡ ಪ್ರಭಾವಿಯಾಗಿ ಬೆಳಿಬೇಕು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಹಾಗೆ ಎಲ್ಲರನ್ನ ಕೂಡ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಬೇಕು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಇರಾನ್ ಒಂದು ಹೆಜ್ಜೆನ ಮುಂದಿಟ್ಟು ಹೋಗಬೇಕು ಅನ್ನೋ ವಿಚಾರವಾಗಿ ಎಲ್ಲಾ ದೇಶಗಳನ್ನ, ಸುತ್ತಮುತ್ತ ಇರುವಂತಹ ಎಲ್ಲಾ ದೇಶಗಳ ಶತ್ರುತ್ವವನ್ನ ತನ್ನ ಮಡ್ಲಲ್ಲೇ ಹಾಕೊಂಡಿದೆ. ಹಾಗಾಗಿ ಈ ಬಾರಿ ಅಣ್ವಸ್ತ್ರವನ್ನ ತಯಾರು ಮಾಡೋದಕ್ಕೆ ಹೇಳದೆ ಕೇಳದೆ ಅದ್ರ ಜೊತೆಗೆ ಮಾತುಕತೆಗೂ ಬರದೇ ಹೋದಂತ ವಿಚಾರವಾಗಿ ಇಸ್ರೇಲ್ ಹಾಗೆ ಅಮೆರಿಕ ಒಟ್ಟಿಗೆ ಸೇರಿಕೊಂಡು ಯುದ್ಧವನ್ನ ಮಾಡಿರುವಂಥದ್ದು. ಈಗಾಗಲೇ ನಿನಗೆ ನಾನು ನನಗೆ ನೀನು ಅನ್ನೋ ರೀತಿಯಲ್ಲಿ ಇವ್ರ ಮೇಲೆ ಅವರು ಅವ್ರ ಮೇಲೆ ಇವರು ಯುದ್ಧವನ್ನ ಮಾಡ್ತಿದ್ದಾರೆ. ಕೆಲವೊಂದಿಷ್ಟು ಅಪಾರ ಪ್ರಮಾಣದ ಏರ್ಬೇಸ್ಗಳು ಕೂಡ ನಾಶ ಮಾಡಲಾಗಿದೆ. ಇದರಿಂದ ಎರಡೂ ರಾಷ್ಟ್ರಕ್ಕೂ ಕೂಡ ಆರ್ಥಿಕ ಸಂಕಷ್ಟ ದೊಡ್ಡದಾಗೇ ಬೀರಿರುವಂಥದ್ದು. ಹಾಗಾಗಿ ಎಲ್ಲೋ ಒಂದು ಕಡೆ ಮುಂದಿನ ದಿನಗಳಲ್ಲಿ, ಯಾಕಂದ್ರೆ 21 ದಿನ ಆಯಿತು, ಟ್ರಂಪ್ ಹೇಳಿದ್ದಾರೆ, ನೆತನ್ಯಾಹು ಹೇಳಿದ್ದಾರೆ ಯುದ್ಧವನ್ನ ನಿಲ್ಲಿಸ್ತೀವಿ, ಅದನ್ನ ನಾವು ಡಿಸೈಡ್ ಮಾಡ್ತೀವಿ ಅಂತ. ಟ್ರಂಪ್ ಕೂಡ ಇವತ್ತೊಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯುದ್ಧ ನಿಲ್ಲಿಸೋದಕ್ಕೆ ನನಗೆ 2 ನಿಮಿಷ ಅಷ್ಟೇ ಸಾಕು ಅನ್ನುವಂಥ ಹೇಳಿಕೆ ಕೊಟ್ಟಿದ್ದಾರೆ. ಆದರೆ ಯುದ್ಧವನ್ನ ನಿಲ್ಲಿಸ್ತೀನಿ ನಾನು, ಯಾವಾಗ ಅಂತ ನಾನೇ ಹೇಳ್ತೀನಿ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಮಾಹಿತಿಯನ್ನ ಕೊಟ್ಟಿರುವಂಥದ್ದು. ನೋಡೋಣ ಅದು ಯಾವಾಗ ಯುದ್ಧ ನಿಲ್ಲುತ್ತೆ. ಇರಾನ್ ಕೂಡ ಮಣಿತಾ ಇಲ್ಲ, ಅಮೆರಿಕ ಇಸ್ರೇಲ್ ಕೂಡ ಮಣಿತಾ ಇಲ್ಲ. ಇದರ ನಡುವೆ ಕೆಲವೊಂದಿಷ್ಟು ರಾಷ್ಟ್ರಗಳು ಸಂಕಷ್ಟಕ್ಕೆ ಸಿಲುಕಿ ಒದ್ದಾಡ್ತಾ ಇವೆ. ಇವೆಲ್ಲವನ್ನ ಗಮನದಲ್ಲಿ ಇಟ್ಕೊಂಡು ನಾವು ಹೋಗ್ತಾ ಹೋದ್ರೆ ಯಾರು ಹೆಂಗಾದ್ರೂ ಸತ್ತೋಗ್ಲಿ, ಯಾರು ಹೆಂಗಾದ್ರೂ ಒಡೆದಾಡ್ಕೊಂಡ್ಲಿ, ಆದರೆ ಬೇರೆ ಬೇರೆ ರಾಷ್ಟ್ರದ ಮೇಲೆ ಉಂಟಾಗ್ತಾ ಇರುವಂತಹ ಈ ಆರ್ಥಿಕ ಹೊರೆ ಅನ್ನುವಂಥದ್ದು, ಹಾಗೆ ಕೇವಲ ಗ್ಯಾಸ್ ಹಾಗೆ ಮತ್ತೊಂದು ಕಡೆ ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಅಭಾವದಿಂದ ಎಲ್ಲ ಉದ್ಯಮಕ್ಕೂ ಕಡಿವಾಣ ಬೀಳ್ತಾ ಇದೆ ಅಂತಂದ್ರೆ ಆ ದೇಶದ ಆರ್ಥಿಕತೆ ಕೇವಲ 21 ದಿನದಲ್ಲಿ ಎಷ್ಟು ಮಟ್ಟಿಗೆ ಕುಸಿಯುತ್ತೆ, ಎಷ್ಟು ಮಟ್ಟಿಗೆ ಪ್ರಾಫಿಟ್ ಆಗುತ್ತೆ ಅನ್ನುವಂಥ ವಿಚಾರವನ್ನು ನಾವು ಗಮನ ಹರಿಸಬೇಕಾಗುತ್ತೆ. ಸೊ ಹಾಗಾಗಿ ಆದಷ್ಟು ಬೇಗ ದೊಡ್ಡಣ್ಣನವರು ದೊಡ್ಡ ಮನಸ್ಸು ಮಾಡಿ ಈ ಒಂದು ದೊಡ್ಡದಾದಂಥ ಯುದ್ಧವನ್ನ ನಿಲ್ಲಿಸ್ತಾರ, ಮುಂದುವರಿಸ್ತಾರ ಅಂತ ಕಾದಷ್ಟೇ ನೋಡಬೇಕಾಗಿದೆ. ಇದಾಗಿತ್ತು ಈ ಕ್ಷಣದ ರಿಪಬ್ಲಿಕ್ ಡಿಜಿಟಲ್. ನೋಡ್ತಾರೆ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ ವೀಕ್ಷಕರೇ, ರಿಪಬ್ಲಿಕ್ ಡಿಜಿಟಲ್ಗೆ ಸ್ವಾಗತ. ನಾನು ರೂಪಾ ಚಂದ್ರು. ನೋಡಿ, ಯುದ್ಧ 21ನೇ ದಿನಕ್ಕೆ ಕಾಲಿಟ್ಟಿದೆ. ಇರಾನ್ ಮಾತ್ರ ಕೇವಲ ಇಸ್ರೇಲ್ ಹಾಗೆ ಅಮೆರಿಕದ ಜೊತೆ ಮಾತ್ರ ಶತ್ರುತ್ವವನ್ನ ಇಟ್ಕೊಂಡಿಲ್ಲ. ಇರಾನ್ ಸಾಕಷ್ಟು ರಾಷ್ಟ್ರಗಳ ಜೊತೆ ಶತ್ರುತ್ವವನ್ನ ಇಟ್ಕೊಂಡಿದೆ. ಯಾಕಾಗಿ ಶತ್ರುತ್ವವನ್ನ ಇಟ್ಕೊಂಡಿದೆ, ಏನಿರ್ಬೋದು ನಿಖರ ಕಾರಣ ಅನ್ನುವಂಥದ್ದನ್ನ ಒಂದೊಂದೇ ದೇಶದ ವಿಚಾರವಾಗಿ ಕೆಲವೊಂದಿಷ್ಟು ಮಾಹಿತಿಯನ್ನ ಕೇಳ್ತಾ ಹೋಗೋಣ. ಅಮೆರಿಕ, ಇಸ್ರೇಲ್, ಕುವೈತ್, ಸೌದಿ ಅರೇಬಿಯಾ, ಅದರ ಜೊತೆಗೆ UAE, ಈ ರಾಷ್ಟ್ರಗಳ ಜೊತೆ ಇರಾನ್ ಒಂದು ರೀತಿ ವೈರತ್ವವನ್ನೇ ಬೆಳೆಸ್ಕೊಂಡಿದೆ. ಮೊದಲನೇದಾಗಿ ಅಮೆರಿಕ ವಿಚಾರವಾಗಿ ಮಾತನಾಡ್ತಾ ಹೋಗೋಣ. ನೋಡಿ, ಇಸ್ರೇಲ್ಗೆ ಅಮೆರಿಕ ದೂರ ಅಂದ್ರೆ ದೂರನೇ ಇದೆ. ಇಸ್ರೇಲ್ಗೂ ಅಮೆರಿಕಾಗೂ 11,500 ಕಿಲೋಮೀಟರ್ಗಳ ಅಂತರ ಇದೆ. ಅಮೆರಿಕ ಇರಾನ್ನಲ್ಲಿರುವಂತಹ ಮೌಲ್ವಿಗಳ ಆಡಳಿತವನ್ನ ಕೊನೆಗೆ ಮಾಡಬೇಕು. ಅದರ ಜೊತೆಗೆ ಅಲ್ಲಿನ ಸರ್ಕಾರ ನಾನು ಏನು ಹೇಳ್ತೀನೋ ಅದನ್ನಷ್ಟೇ ಕೇಳಬೇಕು. ಅಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಮೌಲ್ವಿಗಳ ಮಾತು ನಡಿಬಾರ್ದು. ಅದಾದ ಮೇಲೆ ಅಲ್ಲಿರುವಂತಹ ತೈಲ ಹಾಗೆ ಗ್ಯಾಸ್ ಅನ್ನ ಲೂಟಿ ಮಾಡಬೇಕು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಮೆರಿಕ ಇರಾನ್ ಮೇಲೆ ಅತಿ ದೊಡ್ಡ ಶತ್ರುವಾಗಿ ಕಾಣಿಸ್ಕೊಳ್ತಾ ಇದೆ. ಆದ್ರೆ ಇರಾನ್ ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಜಗ್ತಾ ಇಲ್ಲ. ಬಹಳ ಟಫ್ ಆಗಿ ಫೈಟ್ ನೀಡ್ತಾ ಇದೆ ಇರಾನ್. ಗಮನಿಸಬಹುದು, 900 ಕೋಟಿಯ ಜೆಟ್ ಅನ್ನ ಉಳಿಬಿಳಿಸಿರುವಂಥದ್ದು. ಸೊ ಎಲ್ಲ ಒಂದು ಕಡೆ ದೊಡ್ಡ ಹೊಡೆತದ ಮುಖಾಂತರವಾಗಿ ಅಮೆರಿಕಾಗೂ ಕೂಡ ನಡುಕವನ್ನ ಹುಟ್ಟಿಸುವ ರೀತಿಯಲ್ಲಿ ಇರಾನ್ ಯುದ್ಧಕ್ಕೆ ಪ್ರತಿಯುದ್ಧವನ್ನ ತಂತ್ರಗಾರಿಕೆಯನ್ನ ಬಳಸುವ ಮುಖಾಂತರವಾಗಿ ಒಂದು ಹಂತಕ್ಕೆ 21 ದಿನಗಳ ಕಾಲ ಯುದ್ಧ ನಡೆಯೋದಕ್ಕೆ ಸಾಕ್ಷಿಯಾಗಿದೆ ಅಂತ ಹೇಳಬಹುದು. ಇನ್ನ ಎರಡನೇ ದೇಶ ಇಸ್ರೇಲ್. ಪ್ರಮುಖವಾಗಿ ಈ ಯುದ್ಧ ಆರಂಭ ಆಗೋದಕ್ಕೆ ಇಸ್ರೇಲೇ ಕಾರಣ. ನೋಡಿ, ಇಸ್ರೇಲ್ ಯಾವುದೇ ಮುಸ್ಲಿಂ ರಾಷ್ಟ್ರಗಳು ಅಣ್ವಸ್ತ್ರವನ್ನ ಹೊಂದಬಾರದು ಅನ್ನುವಂಥದ್ದು ಇಸ್ರೇಲ್ಗೆ ಇರುವಂತ, ಈ ಹಿಂದಿನಿಂದಲೂ ಕೂಡ ಅದನ್ನೇ ಪಾಲಿಸ್ಕೊಂಡು ಬರ್ತಾ ಇರುವಂಥದ್ದು. ಇಂತಹ ಸಂದರ್ಭದಲ್ಲಿ ಇರಾನ್ ಅಣ್ವಸ್ತ್ರವನ್ನ ತಯಾರು ಮಾಡೋದಕ್ಕೆ ಹೊರಟಿರುತ್ತೆ.
ಇಂಥ ವಿಚಾರ ಯಾವಾಗ ಇಸ್ರೇಲ್ ಕಿವಿಗೆ ಬಿತ್ತೋ ಅಮೆರಿಕದ ಜೊತೆ ಕೈ ಜೋಡಿಸುತ್ತೆ, ಅಮೆರಿಕವನ್ನ ಕರೆಯುತ್ತೆ. ಅಮೆರಿಕಗೂ ಕೂಡ ಇದೇ ಬೇಕಾಗಿರೋದು, ಯಾಕಂದ್ರೆ ಇರಾನ್ ಶತ್ರು ರಾಷ್ಟ್ರ. ಹಾಗಾಗಿ ಇಸ್ರೇಲ್ ಜೊತೆ ಕೈ ಜೋಡಿಸಿ ಇರಾನ್ ಮೇಲೆ ಯುದ್ಧಕ್ಕೆ ಮುಂದಾಗುತ್ತೆ. ಯಾವುದೇ ಕಾರಣಕ್ಕೂ ಕೂಡ ಅಣ್ವಸ್ತ್ರವನ್ನ ಮುಸ್ಲಿಂ ರಾಷ್ಟ್ರಗಳು ಹೊಂದಬಾರದು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಸ್ರೇಲ್ ಈಗಲೂ ಹಿಂದೆನೂ ಮುಂದೆನೂ ಕೂಡ ಆ ಒಂದು ನೀತಿಯನ್ನ ಪಾಲಿಸ್ಕೊಂಡು ಬರ್ತಾ ಇದೆ. ಇನ್ನು ಸೌದಿ ಅರೇಬಿಯಾ ಕಂಡ್ರೆ ಯಾಕೆ ಇರಾನ್ ಆಗಲ್ಲ ಅನ್ನುವಂಥ ವಿಚಾರ, ಮುಸ್ಲಿಮಲ್ಲಿ ಈ ಶಿಯಾ ಮತ್ತೆ ಸುನ್ನಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಧಾರ್ಮಿಕ ನಂಬಿಕೆಗಳಾಗಿರ್ಬೋದು, ಆಚರಣೆಗಳಾಗಿರ್ಬೋದು, ನಾಯಕತ್ವದ ವಿಚಾರವಾಗಿ ಸಾಕಷ್ಟು ವ್ಯತ್ಯಾಸಗಳಿದೆ. ಹಾಗಾಗಿ ಈ ಶಿಯಾ ಸುನ್ನಿ ಅನ್ನೋ ವಿಚಾರವಾಗಿ ಸುನ್ನಿ ಸಮುದಾಯದ ಅತಿ ಪ್ರಬಲವಾಗಿರುವಂತಹ ರಾಷ್ಟ್ರ ಅಂತ ಅಂದ್ರೆ ಅದು ಸೌದಿ ಅರೇಬಿಯಾ. ಅದ್ರ ಜೊತೆಗೆ ಈ ಮೆಕ್ಕಾ ಆಗಿರ್ಬೋದು, ಇವೆಲ್ಲ ಅಂದ್ರೆ ಮುಸ್ಲಿಂ ಬಾಂಧವರಿಗೆ ಸೇರಿದಂತಹ ಬಹಳ ಧಾರ್ಮಿಕ ನಂಬಿಕೆ ಆಗಿರುವಂತಹ ಮೆಕ್ಕಾ ಹಾಗೆ ಮದೀನಗಳಿರೋದು ಕೂಡ ಸೌದಿ ಅರೇಬಿಯಾದಲ್ಲೇ. ಹಾಗಾಗಿ ಒಂದು ಕಡೆ ಮುಸ್ಲಿಂ ದೇಶಗಳ ನಾಯಕನಂತೆ ಈ ಸೌದಿ ಅರೇಬಿಯಾ ಇದೆ. ಹಾಗಾಗಿ ಜಗತ್ತಿನಲ್ಲೇ ಶಿಯಾ ಅಂತ ಇರುವಂತಹ ದೇಶ ಅಂದ್ರೆ ಅದು ಇರಾನ್ ಅಂತ ಹೇಳ್ಬೋದು. ಅದರ ಜೊತೆಗೆ ಈ ಒಂದು ಸೌದಿಯನ್ನ ಮೀರಿಸಿ ಬೆಳಿಬೇಕು ಅನ್ನುವಂಥದ್ದು ಇರಾನ್ಗೆ ಇರುವಂತಹ ಒಂದು ಆಸೆ ಕೂಡ. ಹಾಗಾಗಿ ಸೌದಿ ಅರೇಬಿಯಾ ಕಂಡ್ರೆ ಇರಾನ್ಗೆ ಆಗೋದಿಲ್ಲ. ಅದ್ರ ಮೇಲೂ ಕೂಡ ದಾಳಿ ಮಾಡ್ತಾ ಇರೋದಕ್ಕೆ ಇದು ಒಂದು ಕಾರಣ ಅಂತ ಹೇಳಬಹುದು. ಯಾಕಂದ್ರೆ ಶಿಯಾ ಹಾಗೆ ಸುನ್ನಿ ಅಂತ ವಿಚಾರ ಬಂತು ಅಂತಂದ್ರೆ ಪ್ರಬಲ ನಾಯಕತ್ವ ಅನ್ನುವಂಥದ್ದು ಇಲ್ಲಿ ಮುನ್ನೆಲೆಗೆ ಬರುತ್ತೆ. ಸೊ ಹಾಗಾಗಿ ಇರಾನ್ ಇಲ್ಲೂ ಕೂಡ ಶತ್ರುತ್ವವನ್ನ ವಹಿಸಿಕೊಂಡಿದೆ. ಇನ್ನ ಮತ್ತೊಂದು ಕಡೆ ಇರಾಕ್ ಜೊತೆ ಆಲ್ರೆಡಿ ಒಂದು ಯುದ್ಧ ಮಾಡಿದ್ದಾಗಿದೆ. ಯಾವಾಗ 1980ರಿಂದ 1988ರವರೆಗೂ ಕೂಡ ಯುದ್ಧ ನಡೆದಿತ್ತು. ಈ ಯುದ್ಧದಲ್ಲಿ ಯಾವಾಗಲೇ ಇರಾಕ್ ರಾಸಾಯನಿಕ ಬಾಂಬ್ಗಳನ್ನು ಬಳಸಿತ್ತು. ಇರಾಕ್ ಹಾಗೆ ಇರಾನ್ ನಡುವೆ ನಡೆದಂತಹ ಯುದ್ಧ ಒಂದಷ್ಟು ಭೀಕರತೆಯಿಂದ ಕೂಡ ಕೂಡಿತ್ತು. ಅಲ್ಲಿರುವಂತಹ ತೈಲದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಯುದ್ಧ ನಡೆದಿತ್ತು. ಅದಾದ ಮೇಲೆ ಕೆಲವೊಂದಿಷ್ಟು ನೆಲೆಗಳನ್ನ ಇರಾಕ್ ಕೂಡ ಕೊಟ್ಟಿದೆ. ಹಾಗಾಗಿ ಅಮೆರಿಕಾಗೆ ನೆಲೆ ಕೊಟ್ಟಂತ ಇರಾಕ್ ಮೇಲೂ ಕೂಡ ಇರಾನ್ ಈ ರೀತಿಯಾಗಿ ಮುಗಿಬಿದ್ದಿರುವಂಥದ್ದು ಕುವೈತ್ ಮೇಲೆ. ಇನ್ನು ಕುವೈತ್ ವಿಚಾರವಾಗಿ ಮಾತನಾಡ್ತಾ ಹೋಗೋಣ. ಈ ತೈಲ ಮಾರಿ ಅಪಾರವಾದಂತಹ ಹಣವನ್ನ ಸಂಪಾದನೆ ಮಾಡ್ತಾ ಇರುವಂಥದ್ದು, ತೈಲ ಮೂಲದಿಂದಲೇ ಅತಿ ಆದಾಯ ಗಳಿಕೆ ಬರ್ತಾ ಇರುವಂಥದ್ದು ಕುವೈತ್ಗೆ. ಕುವೈತ್ನಲ್ಲಿ ಅಲ್ಲೂ ಕೂಡ ಅಮೆರಿಕ ಸೇನೆಗೆ ಜಾಗವನ್ನ ಕೊಟ್ಟಿರುವಂಥದ್ದು. ಹಾಗಾಗಿ ಎಲ್ಲೋ ಒಂದು ಕಡೆ ಕುವೈತ್ ಮೇಲೆ ಇರಾನ್ಗೆ ಈ ಒಂದು ಸಿಟ್ಟು ಇರುವಂಥದ್ದು. ತನ್ನ ಶತ್ರು ರಾಷ್ಟ್ರಕ್ಕೆ ನೆಲೆಯನ್ನ ಕೊಡಲಾಗಿದೆ, ಇದನ್ನ ನಾನು ಸಹಿಸೋದಿಲ್ಲ. ಮುಸ್ಲಿಂ ರಾಷ್ಟ್ರಗಳು ಯಾವತ್ತು ಮುಸ್ಲಿಂ ರಾಷ್ಟ್ರಗಳಿಗೆ ಸಪೋರ್ಟ್ ಅನ್ನ ಮಾಡಬೇಕು, ಯಾವುದೇ ಕಾರಣಕ್ಕೂ ಕೂಡ ಯಹೂದಿಗಳಾಗಿರ್ಬೋದು ಈ ತರ ವಿಚಾರಗಳಲ್ಲಿ ಸಹಾಯ ಮಾಡಬಾರದು ಅನ್ನುವಂಥದ್ದು ಒಂದು ಇರಾನ್ಗಿರುವಂತಹ ಸಿಟ್ಟು. ಹಾಗಾಗಿ ಕುವೈತ್ನ ಮೇಲೂ ಕೂಡ ಶತ್ರುತ್ವವನ್ನ ಇಟ್ಕೊಂಡಿದೆ. ಇನ್ನ ಕೊನೆಯದಾಗಿ UAE, ಜಗತ್ತಿನ ಅತ್ಯಂತ ಶ್ರೀಮಂತ ರಾಷ್ಟ್ರಗಳ ಪೈಕಿ UAE ಕೂಡ ಒಂದು ರಾಷ್ಟ್ರವಾಗಿರುವಂಥದ್ದು. ಮೊದಲಿಂದಲೂ ಕೂಡ ಇರಾನ್ ಹಾಗೆ ಈ UAE ನಡುವೆ ಸಂಬಂಧ ಅಷ್ಟಕ್ಕಷ್ಟೇ ಇರುವಂಥದ್ದು. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಅಮೆರಿಕ ಸೇನೆಗೆ UAE ಜಾಗ ಕೊಡ್ತು ಅನ್ನೋ ಕಾರಣಕ್ಕೆ ಮತ್ತೊಮ್ಮೆ ಇರಾನ್ UAE ಮೇಲೆ ಕೂಡ ಶತ್ರುತ್ವವನ್ನ ಇಟ್ಕೊಂಡಿದೆ. ಸೊ ಎಲ್ಲೋ ಒಂದು ಕಡೆ ದುಬೈ ಸೇರಿದಂತೆ ವಿವಿಧ ಕಡೆ ಬಾಂಬ್ ದಾಳಿಯನ್ನ ಮಾಡ್ತಾ ಇರುವಂಥದ್ದು ಇದೇ ವಿಚಾರಕ್ಕೆ. ಸೊ ಇಲ್ಲಿ ಗಮನಿಸಬೇಕಾಗಿರುವಂತಹ ಅಂಶ ಏನಪ್ಪಾ ಅಂತಂದ್ರೆ, ಇರಾನ್ ಇಲ್ಲಿ ಶತ್ರುತ್ವವನ್ನ ಇಟ್ಕೊಳ್ತಾ ಇರುವಂಥದ್ದು ಕೇವಲ ಒಂದು ಧಾರ್ಮಿಕತೆಯ ವಿಚಾರವಾಗಿ, ಅದರ ಜೊತೆಗೆ ಅಮೆರಿಕಕ್ಕೆ ನೆಲೆ ಅಂದ್ರೆ ಅಮೆರಿಕ ಸೇನೆಗೆ ನೆಲೆಯನ್ನ ಕೊಟ್ಟಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಾನು ಮುಸ್ಲಿಂ ಧರ್ಮದ ಅತಿ ದೊಡ್ಡ ಪ್ರಭಾವಿಯಾಗಿ ಬೆಳಿಬೇಕು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಹಾಗೆ ಎಲ್ಲರನ್ನ ಕೂಡ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಬೇಕು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಇರಾನ್ ಒಂದು ಹೆಜ್ಜೆನ ಮುಂದಿಟ್ಟು ಹೋಗಬೇಕು ಅನ್ನೋ ವಿಚಾರವಾಗಿ ಎಲ್ಲಾ ದೇಶಗಳನ್ನ, ಸುತ್ತಮುತ್ತ ಇರುವಂತಹ ಎಲ್ಲಾ ದೇಶಗಳ ಶತ್ರುತ್ವವನ್ನ ತನ್ನ ಮಡ್ಲಲ್ಲೇ ಹಾಕೊಂಡಿದೆ. ಹಾಗಾಗಿ ಈ ಬಾರಿ ಅಣ್ವಸ್ತ್ರವನ್ನ ತಯಾರು ಮಾಡೋದಕ್ಕೆ ಹೇಳದೆ ಕೇಳದೆ ಅದ್ರ ಜೊತೆಗೆ ಮಾತುಕತೆಗೂ ಬರದೇ ಹೋದಂತ ವಿಚಾರವಾಗಿ ಇಸ್ರೇಲ್ ಹಾಗೆ ಅಮೆರಿಕ ಒಟ್ಟಿಗೆ ಸೇರಿಕೊಂಡು ಯುದ್ಧವನ್ನ ಮಾಡಿರುವಂಥದ್ದು. ಈಗಾಗಲೇ ನಿನಗೆ ನಾನು ನನಗೆ ನೀನು ಅನ್ನೋ ರೀತಿಯಲ್ಲಿ ಇವ್ರ ಮೇಲೆ ಅವರು ಅವ್ರ ಮೇಲೆ ಇವರು ಯುದ್ಧವನ್ನ ಮಾಡ್ತಿದ್ದಾರೆ. ಕೆಲವೊಂದಿಷ್ಟು ಅಪಾರ ಪ್ರಮಾಣದ ಏರ್ಬೇಸ್ಗಳು ಕೂಡ ನಾಶ ಮಾಡಲಾಗಿದೆ. ಇದರಿಂದ ಎರಡೂ ರಾಷ್ಟ್ರಕ್ಕೂ ಕೂಡ ಆರ್ಥಿಕ ಸಂಕಷ್ಟ ದೊಡ್ಡದಾಗೇ ಬೀರಿರುವಂಥದ್ದು. ಹಾಗಾಗಿ ಎಲ್ಲೋ ಒಂದು ಕಡೆ ಮುಂದಿನ ದಿನಗಳಲ್ಲಿ, ಯಾಕಂದ್ರೆ 21 ದಿನ ಆಯಿತು, ಟ್ರಂಪ್ ಹೇಳಿದ್ದಾರೆ, ನೆತನ್ಯಾಹು ಹೇಳಿದ್ದಾರೆ ಯುದ್ಧವನ್ನ ನಿಲ್ಲಿಸ್ತೀವಿ, ಅದನ್ನ ನಾವು ಡಿಸೈಡ್ ಮಾಡ್ತೀವಿ ಅಂತ. ಟ್ರಂಪ್ ಕೂಡ ಇವತ್ತೊಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯುದ್ಧ ನಿಲ್ಲಿಸೋದಕ್ಕೆ ನನಗೆ 2 ನಿಮಿಷ ಅಷ್ಟೇ ಸಾಕು ಅನ್ನುವಂಥ ಹೇಳಿಕೆ ಕೊಟ್ಟಿದ್ದಾರೆ. ಆದರೆ ಯುದ್ಧವನ್ನ ನಿಲ್ಲಿಸ್ತೀನಿ ನಾನು, ಯಾವಾಗ ಅಂತ ನಾನೇ ಹೇಳ್ತೀನಿ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಮಾಹಿತಿಯನ್ನ ಕೊಟ್ಟಿರುವಂಥದ್ದು. ನೋಡೋಣ ಅದು ಯಾವಾಗ ಯುದ್ಧ ನಿಲ್ಲುತ್ತೆ. ಇರಾನ್ ಕೂಡ ಮಣಿತಾ ಇಲ್ಲ, ಅಮೆರಿಕ ಇಸ್ರೇಲ್ ಕೂಡ ಮಣಿತಾ ಇಲ್ಲ. ಇದರ ನಡುವೆ ಕೆಲವೊಂದಿಷ್ಟು ರಾಷ್ಟ್ರಗಳು ಸಂಕಷ್ಟಕ್ಕೆ ಸಿಲುಕಿ ಒದ್ದಾಡ್ತಾ ಇವೆ. ಇವೆಲ್ಲವನ್ನ ಗಮನದಲ್ಲಿ ಇಟ್ಕೊಂಡು ನಾವು ಹೋಗ್ತಾ ಹೋದ್ರೆ ಯಾರು ಹೆಂಗಾದ್ರೂ ಸತ್ತೋಗ್ಲಿ, ಯಾರು ಹೆಂಗಾದ್ರೂ ಒಡೆದಾಡ್ಕೊಂಡ್ಲಿ, ಆದರೆ
ಬೇರೆ ಬೇರೆ ರಾಷ್ಟ್ರದ ಮೇಲೆ ಉಂಟಾಗ್ತಾ ಇರುವಂತಹ ಈ ಆರ್ಥಿಕ ಹೊರೆ ಅನ್ನುವಂಥದ್ದು, ಹಾಗೆ ಕೇವಲ ಗ್ಯಾಸ್, ಹಾಗೆ ಮತ್ತೊಂದು ಕಡೆ ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಅಭಾವದಿಂದ ಎಲ್ಲ ಉದ್ಯಮಕ್ಕೂ ಕಡಿವಾಣ ಬೀಳ್ತಾ ಇದೆ ಅಂತಂದ್ರೆ ಆ ದೇಶದ ಆರ್ಥಿಕತೆ ಕೇವಲ 21 ದಿನದಲ್ಲಿ ಎಷ್ಟು ಮಟ್ಟಿಗೆ ಕುಸಿಯುತ್ತೆ, ಎಷ್ಟು ಮಟ್ಟಿಗೆ ಪ್ರಾಫಿಟ್ ಆಗುತ್ತೆ ಅನ್ನುವಂಥ ವಿಚಾರವನ್ನು ನಾವು ಗಮನ ಹರಿಸಬೇಕಾಗುತ್ತೆ. ಸೊ ಹಾಗಾಗಿ ಆದಷ್ಟು ಬೇಗ ದೊಡ್ಡಣ್ಣನವರು ದೊಡ್ಡ ಮನಸ್ಸು ಮಾಡಿ ಈ ಒಂದು ದೊಡ್ಡದಾದಂಥ ಯುದ್ಧವನ್ನ ನಿಲ್ಲಿಸ್ತಾರ, ಮುಂದುವರಿಸ್ತಾರ ಅಂತ ಕಾದಷ್ಟೇ ನೋಡಬೇಕಾಗಿದೆ. ಇದಾಗಿತ್ತು ಈ ಕ್ಷಣದ ರಿಪಬ್ಲಿಕ್ ಡಿಜಿಟಲ್. ನೋಡ್ತಾರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.